ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀನಿವಾಸಪುರದಿಂದ ಒಬ್ಬರು ಕಸ್ಟಮರ್ ಕಾಲ್ ಮಾಡಿದ್ರು 2 ದಿವಸದಿಂದನೇ. ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಬೆಳಿಗ್ಗೆ ಫೋನ್ ಮಾಡಿದ್ರು, ಬರ್ತೀವಿ ಅಂತ ಹೇಳಿದ್ವಿ. ಹೋಗ್ತಾ ಇದ್ವಿ. ಶ್ರೀನಿವಾಸಪುರದಲ್ಲಿ 4 ಕ್ಯಾಮ್ರಾ ಬೇಕಂತೆ ಅವ್ರಿಗೆ. ಕೊನೆ ಮನೆ ಒಂಟಿ ಮನೆ ಇದೆ, ಹಾಕೊಡಿ ಸರ್ ಅಂತ ಫೋನ್ ಮಾಡಿದರು. ಆಯಿತು ಸರ್ ಅಂದ್ಬಿಟ್ಟು ಹೋಗಿ ಫಸ್ಟೆಲ್ಲ ಪ್ಲ್ಯಾನ್ ಎಲ್ಲ ಮಾಡಿ. ವೈರಿಂಗೇ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಅದು ನೀಟಾಗಿ ಮಾಡಿದ್ರೆ ಕ್ಯಾಮ್ರಾ ಕ್ಲಾರಿಟಿ ಮತ್ತು ಲೈಫು ತುಂಬ ಚೆನ್ನಾಗಿ ಬಾಳ್ಮೆ ಬರುತ್ತೆ. ನೀಟಾಗಿ ಟ್ಯಾಗೆಲ್ಲ ಹಾಕೊಂಡು ಪೈಪ್ಗೆ ಟ್ಯಾಗೆಲ್ಲ ಹಾಕೊಂಡು ನೆಕ್ಸ್ಟು ಅಲ್ಲಿಂದ ಬರೀ ವೈರ್ ಹಿಡಿದ್ರೆ ಬಿಸಿಲಿಗೆ ಒಣಗೋಗುತ್ತೆ ಅಂದ್ಬಿಟ್ಟು ಅದ್ರ ಜೊತೆಗೆ ತಂತಿ ಹಾಕಿ ಆ ಕಡೆಯಿಂದ ಈ ಕಡೆವರೆಗೂ ಕಟ್ಟಿದ್ವಿ. ಅದೇ ವೆರಿ ಇಂಪಾರ್ಟೆಂಟು. ಅದಾದಮೇಲೆ ಪಾಲಿಯೋಸ್ ಹೊರಗಡೆ ಹಾಕಿ ಜಾಸ್ತಿನೇ ಬಳಕೆ ಬರುತ್ತೆ ಅಂತ ಹೇಳಿದ್ರು ಕಸ್ಟಮರ್. ಆಯ್ತು ಸರ್ ಅಂತ ಹೇಳ್ದಾಗೆ ನೀಟಾಗಿ ವೈರಿಂಗ್ ಮಾಡ್ಕೊಟ್ವಿ. ತಂತಿ ಕಟ್ಟಿದ್ರೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಜಿಪ್ ಟ್ಯಾಗ್ ಬರುತ್ತೆ ವೈರ್ದು, ಅದನ್ನು ಹಾಕೊಂಡ್ವಿ. ಎಷ್ಟು ಬಿಸಿಲು ಒಣಗಿದ್ರೂ ಏನೂ ಆಗಲ್ಲ, ಹಾಗಾಗಿ ಅದನ್ನೇ ಯೂಸ್ ಮಾಡ್ತೀವಿ ನಾವು. ಇವ್ರು ನಮ್ಮ ರವಿ ಅಣ್ಣ ಅಂದ್ಬಿಟ್ಟು ತುಂಬ ಹೆಲ್ಪ್ ಮಾಡ್ತಾರೆ. ಎಲ್ಲಿ ಕರೆದ್ರು ಬರ್ತಾರೆ. ಅದೇ ಥರ ಒಳ್ಳೆ ಪ್ಲ್ಯಾನ್ ಕೂಡ ಮಾಡಿಕೊಡ್ತಾರೆ. ಇವರು ನಮ್ಮ ಜೊತೆ ವರ್ಕ್ ಮಾಡ್ತಾ ಇರ್ತಾರೆ ಅವಾಗ ಜೊತೆಲೆ. ಅಲ್ಲಿ ಔಟ್ಸೈಡೆಲ್ಲ ಪೈಪೆಲ್ಲ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಹೊರಗಡೆ ಔಟ್ಸೈಡ್ ಪೈಪ್ ಹಾಕಿಲ್ಲ. ಇಲ್ಲಿ ಇಂಟೀರಿಯರ್ ಒಂದು ಸ್ವಲ್ಪ ಜಾಸ್ತಿ ವೈರ್ ಇದ್ರಿಂದ ನೀಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಪೈಪ್ ಹಾಕಿದ್ವಿ. ಪೈಪೆಲ್ಲ ಹಾಕಿದ್ಮೇಲೆ ನಮ್ಮ ಅಣ್ಣವ್ರು ಸ್ವಲ್ಪ ಸುಸ್ತಾಗ್ಬಿಟ್ರು ಬಿಸಿಲಿಗೆ, ಹಾಗೆ ಇಷ್ಟ ತಗೊಂಡ್ರು. ಆಮೇಲೆ ಇಂಟೀರಿಯರ್ ವೈರಿಂಗ್ ಮಾಡಬೇಕಾಗಿತ್ತು. ಒಳಗಡೆ ಎಲ್ಲ ನೀಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಮಾಮೂಲಿ ಗೊತ್ತಲ್ಲ, ನಾವು ಪೈಪೆಲ್ಲ ಹಾಕಿ ಬೆಂಡೆಲ್ಲ ಹಾಕಿ ನೀಟಾಗಿ ಸೀಕ್ಲಿಪ್ಪೆಲ್ಲ ಹೊಡೆದು ನೀಟಾಗಿ ವೈರಿಂಗ್ ಮಾಡಿದ್ವಿ. ವೈರೆಲ್ಲ ಕಟ್ ಮಾಡಿ ಸ್ಕಿನ್ ಮಾಡ್ತಾಯಿದ್ದೆ. ಈ ಕಡೆ ನಮ್ಮ ಅಣ್ಣ ಬಂದು ಎಲ್ಲ ಸೆಟ್ಟಿಂಗ್ ಎಲ್ಲ ಮಾಡ್ಕೊಂಡು ಡಿ.ವಿ ಎಲ್ಲ ಆನ್ ಮಾಡಿ ಎಲ್ಲ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೊತಾಯಿದ್ರು. 4 ಕ್ಯಾಮ್ರಾ ಹಾಕಿ ವೈರ್ ಎಳಿತಿರೋದ್ರಿಂದ 4 ವೈರು ಕೆಳಗಡೆ ಜೋತದೆ. ಅದಕ್ಕೆ ಪೈಪಲ್ಲಿ ಹಾಕಿ ನೀಟಾಗಿ ಮಾಡ್ಕೊಂಡು ಅದೆಲ್ಲ ಕಂಪ್ಲೀಟ್ ಆದಮೇಲೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಒಂದು ಥ್ರೂ ಮಾಡಬೇಕಾಗಿತ್ತು. ಸ್ವಿಚ್ ಆನ್ ಆಫ್ ಆಗದೇ ಇರ್ತಾರೆ, ಕಂಟಿನ್ಯೂಟಿ ಮಾಡಬೇಕಾಗಿತ್ತು. ಇವತ್ತು ನಾವು ಆಗ್ತಿರೋ ಕಂಪ್ನಿ ಯಾವುದಪ್ಪ ಅಂದರೆ ದಾವು ಅಂದ್ಬಿಟ್ಟು 2 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ, 15 ದಿನ ರೆಕಾರ್ಡ್ ಆಗಿರುತ್ತೆ. ಕಸ್ಟಮರ್ ಲೈಟ್ ಕಂಬಕ್ಕೆ ಕೊಡಿ ಅಂದರು. ಅದನ್ನು ಆಗಲ್ಲ ಸರ್, ಲೈಟ್ ಕಂಬದಲ್ಲಿ ತುಂಬ ವೈರ್ಗಳಿದೆ ಅಂತ ಹೇಳಿದ್ರು. ಆಮೇಲೆ ಅವರೇ ಹೇಳಿದ್ರು ಬೇಡ ಪಕ್ಕದಲ್ಲಿರೋ ಕಂಬಕ್ಕೆ ಕೊಡಿ ಅಂತ. ಆಯಿತು ಸರ್ ಅಂತ ಅಲ್ಲಿಗೆ ಫಿಟ್ ಮಾಡಿದ್ವಿ. ನಾವು ಮಾಡೋ ಕೆಲಸ ಏನಪ್ಪ ಅಂದರೆ ಯಾವುದೇ ಕಂಬ ಇರಲಿ ಏನೇ ಇರಲಿ ಸ್ಕ್ರೂ ಹಾಕಿ ಫಿಟ್ಟಿಂಗ್ ಮಾಡ್ತೀವಿ. ಬೇರೆಯವ್ರು ಏನು ಮಾಡ್ತಾರೆ ಬೈಂಡಿಂಗ್ ವೈರ್ ಹಾಕಿ ಟೈಟ್ ಮಾಡ್ತಾರೆ, ಅದು ತುಂಬ ಬಳಕೆ ಬರಲ್ಲ. ಕ್ಯಾಮ್ರಾ ಇನ್ಸ್ಟಾಲೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ಆದರೆ ಅಡ್ಜಸ್ಟ್ಮೆಂಟು ಲೆಫ್ಟ್ ರೈಟ್ ಅಪ್ ಡೌನು ಇದೇ ಇಂಪಾರ್ಟೆಂಟು. ಅದನ್ನು ನೋಡಿ ಇವಾಗ ಮಾಡ್ತಾಯಿದ್ವಿ. 2-3 ಕ್ಯಾಮ್ರಾ ಕಂಪ್ಲೀಟ್ ಆಗಿದೆ. ಇನ್ನೊಂದನೇ ಕ್ಯಾಮ್ರಾ ಫೈನಲ್ ಕಂಪ್ಲೀಟ್ ಮಾಡಬೇಕು. ಅದನ್ನು ನಾವು ಇವಾಗ ಆಗ್ತಿರೋ ಕ್ಯಾಮ್ರಾ ಯಾವುದಪ್ಪ ಅಂದರೆ ದಾವು ಕಂಪ್ನಿದು XVR 4.0 ಅಂತ ವರ್ಷನು. ಇದು ನೋಡಿ ಫೈನಲ್ ಕ್ಯಾಮ್ರಾನು ಆಯಿತು. ಅದು ಕೂಡ ನಮ್ಗೆ ಅಡ್ಜಸ್ಟ್ ಮಾಡ್ತಾ ಇದ್ದಾನೆ. ಇದೇ ಇಂಪಾರ್ಟೆಂಟ್ ಫ್ರೆಂಡ್ಸ್. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಅವ್ರು ಎಲ್ಲೇ ಹೇಳ್ತಾರೋ ಅಲ್ಲಿ ಅವ್ರ ಏರಿಯಾ ಫುಲ್ ಎಲ್ಲ ಕವರ್ ಆಗೋ ಥರ ಇದನ್ನು 4 ಕ್ಯಾಮ್ರಾದಲ್ಲಿ ಅಡ್ಜಸ್ಟ್ ಮಾಡಿಕೊಡ್ತೀವಿ. ಕಸ್ಟಮರ್ ತುಂಬ ಹ್ಯಾಪಿಯಾಗಿದ್ದಾರೆ. ನಮ್ಮ ಕೆಲಸ ಎಲ್ಲ ಮುಗೀತು. ಮುಗಿದಾದ್ಮೇಲೆ ಇದು ಫೈನಲ್ ಔಟ್ಪುಟ್ಟು. ಯಾವ 5 MP ಕ್ಯಾಮ್ರಾವು ಕಮ್ಮಿ ಇಲ್ಲ. ಇಲ್ಲಿ ಹಾಕಿರೋ ನಾವು 2 MP ಅಷ್ಟೇ. ತುಂಬ ಕ್ಲಾರಿಟಿ ಚೆನ್ನಾಗಿ ಬಂದಿದೆ. 4 ಕ್ಯಾಮ್ರಾದಲ್ಲೂ ಕೂಡ ಆಡಿಯೋ ರೆಕಾರ್ಡಿಂಗ್ ಇರುತ್ತೆ. ನಮ್ಮ ಕೆಲಸ ಎಲ್ಲ ಮುಗಿಯೋಷ್ಟೊಳಗೆ 6:30-7 ಗಂಟೆ ಆಗೋಯಿತು ಫ್ರೆಂಡ್ಸ್. ತುಂಬ ಲೇಟ್ ಆಗೋಯಿತು. ಪುನಃ ವಾಪಸ್ ಮರಳಿ ಬರ್ತಾಯಿದ್ದೀವಿ. ಬಾಯ್ ಫ್ರೆಂಡ್ಸ್, ನಾಳೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೂ ಬೇಕಿದ್ದರೆ ಕೆಳಗಡೆ ಕಾಣಿಸ್ತಾರೆ ನಮಗೆ ಫೋನ್ ಮಾಡಿ. ಥ್ಯಾಂಕ್ ಯು.